ಹಲೋ ವೀಕ್ಷಕರೇ, ಇವತ್ತು ನಾವು ವೈಕುಂಠ ಏಕಾದಶಿಯ ಸಣ್ಣದಾಗಿ ಒಂದು ಕಥೆನ ನೋಡ್ಕೊಂಬರೋಣ ಬನ್ನಿ. ಪುರಾತನ ಕಾಲದಲ್ಲಿ ಭೂಲೋಕದಲ್ಲಿ ಅಧರ್ಮ ಹೆಚ್ಚಾಗಿ ಪಾಪಾಚಾರಗಳು ವ್ಯಾಪಿಸುತ್ತಿದ್ದವು. ದೇವತೆಗಳು ಮತ್ತು ಋಷಿ ಮುನಿಗಳು ರಾಕ್ಷಸರಿಂದ ತುಂಬ ಕಷ್ಟಪಡುತ್ತಾ ಇರುವ ಸ್ಥಿತಿಯಲ್ಲಿ ಉಂಟಾಯಿತು. ವಿಶೇಷವಾಗಿ ಮುರಸುರನು ಎಂಬ ಭಯಾನಕ ರಾಕ್ಷಸನು ದೇವಲೋಕದಲ್ಲಿ ವಶಪಡಿಸಿಕೊಳ್ಳಬೇಕೆಂದು ಯತ್ನಿಸಿದನು. ದೇವತೆಗಳೆಲ್ಲವೂ ಭಯದಿಂದ ಶ್ರೀ ಮಹಾವಿಷ್ಣುವಿನ ಪಾದಕ್ಕೆ ಶರಣು ಶರಣು ಎಂದು ಹೋದರು. ಆನಂತರ ಮಹಾವಿಷ್ಣುವಾದ ಲೋಕ ಕಲ್ಯಾಣಕ್ಕಾಗಿ ರಕ್ಷಣಾರ್ಥವಾಗಿ ವಿಷ್ಣು ಭಗವಂತನು ಮುರಸುರನೊಂದಿಗೆ ಭಯಾನಕ ಯುದ್ಧ ನಡೆಸಿದನು. ಹಲವು ವರ್ಷಗಳು ದಿನಗಳ ಕಾಲ ನಡೆಯಿತು. ಯುದ್ಧದ ನಂತರ ವಿಷ್ಣು ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದನು. ಅದೇ ಸಮಯದಲ್ಲಿ ಮುರಸುರನು ವಿಷ್ಣುವನ್ನು ಹತ್ಯೆ ಮಾಡಲು ಬಂದನು. ಆನಂತರ ಆ ಕ್ಷಣದಲ್ಲಿ ವಿಷ್ಣು ದೇಹದಿಂದ ದಿವ್ಯ ಪ್ರಕಾಶದಿಂದ ಕೂಡಿದ್ದ ಸ್ತ್ರೀ ರೂಪ ಹೊರಬಂದಿತು. ಆ ದೇವಿಯೇ ಏಕಾದಶಿ ದೇವಿ. ಆಕೆ ತನ್ನ ಅಪಾರ ಶಕ್ತಿಯಿಂದ ಮುರಸುರರನ್ನು ಸಂಹರಿಸಿದಳು. ವಿಷ್ಣು ಭಗವಂತನು ಸಂತೋಷಗೊಂಡು, ಹೇ ದೇವಿ, ನಿನಗೆ ಏನು ಬರಬೇಕು ಕೇಳು, ನಾನು ಅದನ್ನು ನೀಡುತ್ತೇನೆ ಎಂದು ಕೇಳಿದಾಗ, ನಿನ್ನ ಹೆಸರಿನಲ್ಲಿ ಆಚರಿಸಲ್ಪಡುವ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಪಾಲಿಸುವವರಿಗೆ ಪಾಪ ಮುಕ್ತಿ ಲಭಿಸಲಿ, ವೈಕುಂಠ ಪ್ರಾಪ್ತಿ ಸಿಗುತ್ತದೆ ಎಂದು ಆಶೀರ್ವದಿಸಿದನು. ಆ ದಿನದಿಂದ ಮಾರ್ಗಶ್ರೀ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಉಪವಾಸ, ಜಪ, ವಿಷ್ಣು ಪೂಜೆ ಮಾಡಿದರೆ ಮೋಕ್ಷ ಲಭಿಸುತ್ತದೆ ಎಂದು ನಂಬಿಕೆ ಕೂಡ ಇದೆ. ಇದೇ